ನಮಸ್ಕಾರ ಸ್ನೇಹಿತರೆ. ಏನಾದರೂ ಸ್ವಲ್ಪ ಹವಾಮಾನ ಬದಲಾದರೆ ಸಾಕು ಶುರು ಆಗಿಬಿಡುತ್ತೆ ನಮಗೆ ಶೀತ ಅಥವಾ ನೆಗಡಿ ಅಂತ. ಮೂಗಿನಲ್ಲಿ ಗಂಗಾ ಯಮುನಾ ಅಂತ ಹರಿಯೋಕೆ ಸ್ಟಾರ್ಟ್ ಮಾಡುತ್ತೆ. ಆಗ ಸುಮ್ಮನೆ ಇರೋಕ್ಕೂ ಆಗಲ್ಲ, ಸುಮ್ಮನೆ ಬಿಡೋಕ್ಕೂ ಆಗಲ್ಲ. ಆವಾಗ ನಾವು ಸೀದಾ ಮೆಡಿಕಲ್ ಶಾಪ್ಗೆ ಹೋಗಿ ಮಾಂಟೆನಯಲ್ ಅನ್ನೋ ಟ್ಯಾಬ್ಲೆಟ್ನ ತಗೊಳ್ತೀವಿ. ಈ ವಿಡಿಯೋದಲ್ಲಿ ಮಾಂಟೆನಯಲ್ನ ಕಂಟೆಂಟ್ ಏನು, ಇದರ ಯೂಸಸ್ ಏನು ಅಂತ ಪೂರ್ತಿ ನೋಡೋಣ. ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ಫಸ್ಟು ಇದ್ರ ಕಂಟೆಂಟ್ ಏನು ಅಂತ ನೋಡೋದಾದರೆ ಇದರಲ್ಲಿ 2 ಸೂಪರ್ ಹೀರೋ ಥರ ಇರೋ ಕಂಟೆಂಟ್ ಇದ್ದಾವೆ. ಒಂದು ಲಿವೋಸಿಟ್ರಜಿನ್ 5 mg, ಇನ್ನೊಂದು ಮಾಂಟೆನಕುಲಸ್ 10 mg. ಇದು 2 ಕಂಟೆಂಟ್ ಸೇರಿ ಅಲರ್ಜಿ ವಿರುದ್ಧ ಯುದ್ಧ ಮಾಡ್ತಾವೆ. ನಮ್ಮ ದೇಹಕ್ಕೆ ಧೂಳು ಚಳಿ ತೆಗೆದ ತಕ್ಷಣ ನಮ್ಮ ದೇಹದಲ್ಲಿ ಹಿಸ್ಟಮೈನ್ ಅನ್ನೋ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ. ಅದು ರಿಲೀಸ್ ಆದರೆ ಸಾಕು ಕಣ್ಣಲ್ಲಿ ನೀರು ಬರೋದು, ಮೂಗು ಸೋರೋದು ಸ್ಟಾರ್ಟ್ ಆಗುತ್ತೆ. ಈ ರೀತಿ ಜಾಸ್ತಿ ನಮ್ಮ ಬಾಯ್ಸ್ಗೆ ಆಗುತ್ತೆ. ಅದು ಯಾವಾಗ ಅಂತ ಕಮೆಂಟ್ ಮಾಡಿ. ಈಗ ನಮ್ಮ ಹೀರೋಗಳ ಕೆಲಸ ಅಂದರೆ ಕಂಟೆಂಟ್ ಕೆಲಸ ಏನು ಅಂತ ನೋಡೋಣ ಬನ್ನಿ. ಮೊದಲನೇ ಹೀರೋ ಲಿವೋಸಿಟ್ರಜಿನ್ ಏನು ಮಾಡ್ತಾನೆ ಅಂದರೆ ಹೋಗಿ ಆ ಹಿಸ್ಟಮೈನ್ ಆಟನ ಬಂದ್ ಮಾಡ್ತಾನೆ. ಇನ್ನು ಎರಡನೇ ಹೀರೋ ಮಾಂಟೆನಕುಲಸ್, ಇವನು ನಮ್ಮ ಶ್ವಾಸಕೋಶದ ನರಗಳಲ್ಲಿರುವ ಊತ ಹಾಗೂ ಮೂಗಿನ ಬ್ಲಾಕೇಜ್ ಕಮ್ಮಿ ಮಾಡ್ತಾನೆ. ಅಂದರೆ ಉಸಿರಾಡೋಕ್ಕೆ ಜಾಗ ಕ್ಲಿಯರ್ ಮಾಡಿ ಕೊಡ್ತಾನೆ. ಈ ಇಬ್ಬರು ಹೀರೋ ಸೇರಿ ನಮಗೆ ಆರಾಮ್ ಮಾಡ್ತಾರೆ. ಸರ್ ಇದನ್ನ ಯಾವಾಗ ತಗೋಬೇಕು? ದಿನಕ್ಕೆ 10 ತಗೊಂಡ್ಬಿಡ್ಲಾ? ಬಡ್ಡಿ ಮಗನೇ, ಹಂಗೇನಾದ್ರು ಮಾಡಿದ್ರೆ ಅಷ್ಟೇ ಕತೆ ನಿಂದು. ಕಾಮನ್ ಆಗಿ ಡಾಕ್ಟರ್ಸ್ ಇದನ್ನ ದಿನಕ್ಕೆ ಒಂದೇ ಒಂದು ಮಾತ್ರೆ ತಗೊಳ್ಳೋಕೆ ಹೇಳ್ತಾರೆ. ಅದರಲ್ಲೂ ಮುಖ್ಯವಾಗಿ ರಾತ್ರಿ ಮಲಗುವ ಮುಂಚೆ ಊಟ ಆದ್ಮೇಲೆ ತಗೊಳ್ಳೋಕೆ ಹೇಳ್ತಾರೆ. ಯಾಕಂತ ಅಂದ್ರೆ ತಗೊಂಡ್ಮೇಲೆ ಸ್ವಲ್ಪ ತೂಗಡಿಕೆ ಅಥವಾ ನಿದ್ದೆ ಬರುತ್ತೆ. ಬೆಳಗ್ಗೆ ಹೊತ್ತು ತಗೊಂಡು ಡ್ರೈವ್ ಮಾಡಿದ್ರೆ ಯಮಲೋಕ ದರ್ಶನ ಆಗೋ ಚಾನ್ಸಸ್ ಇರುತ್ತೆ, ಹುಷಾರ್. ಇನ್ನು ಮೆಡಿಕಲ್ ಶಾಪ್ಗೆ ಹೋದಾಗ ಮಾಂಟೆನಯಲ್ ಅಂತ ಆದರೂ ಕೇಳಿ, ಇಲ್ಲ ಅಂದರೆ ಮಾಂಟೆಕುಲಸ್ ಮತ್ತು ಲಿವೋಸಿಟ್ರಜಿನ್ ಕಂಟೆಂಟ್ ಇರೋ ಟ್ಯಾಬ್ಲೆಟ್ ಅಂತ ಕೇಳಿದ್ರು. ಮಾಂಟೆನಯಲ್ ಇಲ್ಲ ಅಂದರೆ ಮಾಂಟೆಕಾಪ್, ಮಾಂಟೆಕ್ ಎಲ್ಸಿ, ಮಾಂಟಾಸ್ ಎಲ್ಸಿ ಮತ್ತು ಮಾಂಟೇರ್ ಎಲ್ಸಿ ಅಂತ ಬ್ರ್ಯಾಂಡ್ಗಳು ಕೂಡ ಸಿಗ್ತವೆ. ಕನ್ಫ್ಯೂಸ್ ಆಗಬೇಡಿ, ಇವೆಲ್ಲದರಲ್ಲೂ ಇರೋದು ಕಂಟೆಂಟು ಸೇಮು. ಮತ್ತೆ ಇದೇ ರೀತಿ ಸಣ್ಣ ಮಕ್ಕಳಿಗೆ ಸಿರಪ್ ಸಿಗುತ್ತೆ. ಇನ್ನೊಂದು ವಿಷಯ, ನಮ್ಮ ಮದ್ಯಪಾನ ಪ್ರಿಯರು ಈ ಮಾತ್ರೆ ತಗೊಂಡ್ಮೇಲೆ ತೀರ್ಥ ತಗೋಬಾರ್ದು. ಮತ್ತು ಕಿಡ್ನಿ ಮತ್ತು ಲಿವರ್ ಸಮಸ್ಯೆ ಇರುವವರು ಡಾಕ್ಟರ್ ಕೇಳದೆ ತಗೋಬಾರ್ದು. ಮೋಸ್ಟ್ ಇಂಪಾರ್ಟೆಂಟು, ಪ್ರೆಗ್ನೆಂಟ್ ಲೇಡೀಸ್ ಡಾಕ್ಟರ್ ಪರ್ಮಿಷನ್ ಇಲ್ಲದೆ ತಗೊಳ್ಳೇಬಾರ್ದು. ಲಾಸ್ಟ್ ಒಂದು ಮಾತು, ನಾನೇನು ಡಾಕ್ಟರ್ ಅಲ್ಲ, ಫಾರ್ಮಸಿಸ್ಟು. ಇದು ಜಸ್ಟ್ ನಿಮ್ಮ ಇನ್ಫಾರ್ಮೇಷನ್ಗೋಸ್ಕರ. ಯಾವುದೇ ಟ್ಯಾಬ್ಲೆಟ್ ತಗೊಳ್ಳೋ ಮುಂಚೆ ನಿಮ್ಮ ಸಮೀಪದ ಡಾಕ್ಟರ್ ಕನ್ಸಲ್ಟ್ ಮಾಡಿ ಪ್ರಿಸ್ಕ್ರಿಪ್ಷನ್ ತಗೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಶೀತ ಆಗಿರೋ ಫ್ರೆಂಡ್ಗೆ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಆಂಜನೇಯ.